ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳದಲ್ಲಿ ರಕ್ಕಸ ರಣಭೀಕರ ಪ್ರವಾಹಕ್ಕೆ ಜನ ತತ್ತರಿಸ್ತಾ ಇದ್ದಾರೆ. ವಿದೇಶಿ ರಕ್ಷಣಾ ತಂಡಗಳ ಆಹ್ವಾನವನ್ನು ನೇಪಾಳ ತಿರಸ್ಕರಿಸಿದೆ. ವಿದೇಶಿ ಆರ್ಥಿಕ ನೆರವನ್ನು ಮಾತ್ರ ಸ್ವಾಗತಿಸಿದೆ ನೇಪಾಳ. ನೋಡಿ, ಬಾಲೆನ್ ಶಾ ಅಲ್ಲಿನ ಪ್ರಧಾನಿ ಎಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಭಾರತವೂ ಸೇರಿದಂತೆ ಬೇರೆ ಬೇರೆ ದೇಶಗಳದ್ದು ನಮಗೆ ನಿಮ್ಮ ಸಹಾಯ ಬೇಡ, ಬರೀ ಫೈನಾನ್ಷಿಯಲ್ ಸಹಾಯ ಮಾತ್ರ ಕೇಳ್ತಿದ್ದಾರೆ. ಹಲವು ದೇಶಗಳು ಶೋಧ ಮತ್ತು ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ವು. ಆದರೆ ನೇಪಾಳದ ಭದ್ರತಾ ಸಂಸ್ಥೆಗಳು ಕಾರ್ಯಾಚರಣೆ ನಿರ್ವಹಿಸೋಕೆ ಸಮರ್ಥವಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಭಾರತ, ಚೀನಾ, ಅಮೇರಿಕ, ಇಂಗ್ಲೆಂಡು ಅವರು ಸಹಾಯವನ್ನು ಮಾಡಲಿಕ್ಕೆ ಬಂದಿದ್ದರು. ನಮ್ಮ ಭಾರತ ಕೂಡ ಮುಂದಾಗಿದೆ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ನಮ್ಮ ಫೋರ್ಸವರು. ಬಟ್ ಬಾಲೆನ್ ಶಾ ಬೇಡ ಅಂತ ಹೇಳಿಬಿಟ್ರು. ಯಾಕೆಂದರೆ ನಾವು ಸಮರ್ಥರಾಗಿದ್ದೀವಿ, ನಮ್ಮ ಸೇನೆಯವರು ಕೂಡ ಎಬಿಲಿಟಿ ಹೊಂದಿದ್ದಾರೆ, ನಮ್ಮ ಫೋರ್ಸ್ ಕೂಡ ಚೆನ್ನಾಗಿದೆ, ನಮ್ಮ ಸೈನಿಕರಿದ್ದಾರೆ, ಅವ್ರು ಮಾಡ್ತಾರೆ, ನಿಮಗೆ ತೊಂದರೆ ಬೇಡ ಅಂಥೇಳಿ ನಿರಾಕರಿಸಿದ್ದಾರೆ. ಅಂದರೆ ನಾಜೂಕಾಗಿ ನಿರಾಕರಿಸಿದ್ದಾರೆ. ಬರೀ ಕೇವಲ ಆರ್ಥಿಕ ಮತ್ತು ಮಾನವೀಯ ನೆರವನ್ನು ಸ್ವಾಗತಿಸಿದೆ. ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಮಾನವೀಯ ನೆರವನ್ನು ಮಾತ್ರ ಇವರು ಈಗ ಎಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಫೈನಾನ್ಷಿಯಲಿ ನೀವು ಸಹಾಯವನ್ನು ಮಾಡಿ ಅದನ್ನು ಹೊರತುಪಡಿಸಿದರೆ ರಕ್ಷಣಾ ಕಾರ್ಯಾಚರಣೆಗೆ ನಮ್ಮದೇ ಆದಂಥ ಒಂದು ತಂಡ ಇದೆ, ನಾವು ಕೂಡ ಸ್ಟ್ರಾಂಗ್ ಆಗಿದ್ದೀವಿ ಅನ್ನುವಂಥ ಒಂದು ಸಂದೇಶ ಇದರಿಂದ ಬಂದಿದೆ. ಅಂದರೆ ನಾವು ಕೂಡ ಯಾವ ದೇಶಕ್ಕೇನು ಕಡಿಮೆ ಇಲ್ಲ, ಪುಟ್ಟ ರಾಷ್ಟ್ರ ಆದರೂ ಕೂಡ ನಮ್ಮ ಭದ್ರತಾ ಪಡೆಗಳು ಪ್ರಬಲವಾಗಿದ್ದಾವೆ, ನಾವೇ ಇದನ್ನು ನಿರ್ವಹಣೆ ಮಾಡ್ತೇವೆ, ನಿಮಗೆ ಕಷ್ಟ ಬೇಡ ಅಂಥೇಳಿ ಅಧಿಕಾರಿಗಳು ಇದನ್ನು ಬಹಳ ನಯವಾಗಿ ತಿರಸ್ಕರಿಸಿದ್ದಾರೆ. ಹಾಗಂತ ನೇಪಾಳಕ್ಕೆ ಈ ಪ್ರವಾಸ ಸಂದರ್ಭದಲ್ಲೂ ಕೂಡ ಧಿಮಾಕಿ ಇರ್ಬೋದು ಅಂತ ಅಂದ್ಕೊಳ್ಬಾರ್ದು ನಾವು. ಅಂದರೆ ಉಳಿದಿದ್ದೆಲ್ಲ ಸಹಾಯ ಮಾಡಿ ಮಾನವೀಯ ನೆರವನ್ನು ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ನಮಗೇನಾದರೂ ಅಗತ್ಯ ಬಿದ್ದರೆ ನಾವು ಕೇಳ್ತೀವಿ ಬೇರೆ ದೇಶವನ್ನು ಅಂಥೇಳಿ ನೇಪಾಳ ಪ್ರಧಾನಮಂತ್ರಿ ಮತ್ತು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಉಳಿದಂತೆ ಈಗ ಅವ್ರಿಗೇನು ಔಷಧಿಗಳು ಹೋಗ್ತಾ ಇದೆ, ಭಾರತದಿಂದಲೂ ಕೂಡ ನೆರವನ್ನು ಕೊಡ್ತಾ ಇದ್ದಾರೆ ಮತ್ತು ಅಗತ್ಯವಾದಂಥ ವಸ್ತುಗಳ ಪೂರೈಕೆ ಆಗ್ತಾ ಇದೆ. ಆಹಾರ ಮತ್ತು ನೀರಾಗಿರ್ಬೋದು, ತುರ್ತು ಪರಿಸ್ಥಿತಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂಡ ಭಾರತ ಸೇರಿದಂತೆ ಹಲವು ದೇಶಗಳು ಮಾಡ್ತಾ ಇದ್ದಾವೆ. ಬಟ್ ರಕ್ಷಣಾ ಕಾರ್ಯಾಚರಣೆಗೆ ಸದ್ಯಕ್ಕೆ ನಮ್ಮ ಸೈನ್ಯ ಸಾಕು ಅಂತ ಹೇಳಿದ್ದಾರೆ.